ನಮಸ್ಕಾರ. ಯುಪಿಎಸ್ಸಿ, ಕೆಎಎಸ್ ಹಾಗೂ ಬೇರೆಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸಿಬಿಟ್ಟ ಒಂದು ಅತ್ಯಂತ ನಿರ್ಣಾಯಕ ಘಟದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಅದುವೇ 1526ರ ಏಪ್ರಿಲ್ 21ರಂದು ನಡೆದ ಮೊದಲ ಪಾನಿಪತ್ ಕದನ. ನೋಡಿ, ಇದೊಂದು ಸಾಮಾನ್ಯ ಯುದ್ಧ ಅಲ್ಲ. ಇದು ಎರಡು ವಿಭಿನ್ನ ಜಗತ್ತುಗಳ, ಎರಡು ಯುದ್ಧ ತಂತ್ರಗಳ ಮತ್ತು ಇಬ್ಬರು ನಾಯಕರ ನಡುವಿನ ಒಂದು ದೊಡ್ಡ ಸಂಘರ್ಷ. ಈ ಒಂದೇ ಒಂದು ದಿನದ ಘಟನೆ ಭಾರತದಲ್ಲಿ ಸುಮಾರು 320 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ದ ದೆಹಲಿ ಸುಲ್ತಾನರ ಆಡಳಿತಕ್ಕೆ ಪೂರ್ಣ ವಿರಾಮ ಇಟ್ಟು ಮುಂದಿನ 300 ವರ್ಷಗಳಿಗೂ ಹೆಚ್ಚು ಕಾಲ ನಮ್ಮ ದೇಶದ ಸಾಂಸ್ಕೃತಿಕ, ರಾಜಕೀಯ ಮತ್ತು ವಾಸ್ತುಶಿಲ್ಪದ ಮೇಲೆ ತನ್ನದೇ ಆದ ಅಳಿಸಲಾಗದ ಛಾಪು ಮೂಡಿಸಿದ ವೈಭವೋಪೇತ ಮೊಘಲ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕ್ತು. ಈ ಯುದ್ಧದ ಮಹತ್ವ ಕೇವಲ ಒಂದು ರಾಜವಂಶದ ಬದಲಾವಣೆಯಷ್ಟೇ ಅಲ್ಲ, ಇದು ಭಾರತೀಯ ಯುದ್ಧತಂತ್ರದಲ್ಲಿ ಒಂದು ಕ್ರಾಂತಿಯನ್ನೇ ತಂದಿತು ಅಂತ ಹೇರಬಹುದು. ಯಾಕಂದ್ರೆ ಸಿಡಿಮದ್ದು ಮತ್ತು ಫಿರಂಗಿಗಳ ಪರಿಣಾಮಕಾರಿ ಬಳಕೆಯನ್ನ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಪ್ರದರ್ಶಿಸಲಾಯಿತು. ಹಾಗಾದ್ರೆ ಬನ್ನಿ, ಈ ಐತಿಹಾಸಿಕ ಮಹಾಸಂಗ್ರಾಮದ ಹಿನ್ನೆಲೆಯೇನು, ಕಾರಣಗಳೇನು, ಪ್ರಮುಖ ಪಾತ್ರಧಾರಿಗಳು ಯಾರು, ಯಾವೆಲ್ಲ ತಂತ್ರಗಳನ್ನ ಬಳಸಿದ್ರು ಮತ್ತು ಅದರ ದೀರ್ಘಕಾಲೀನ ಪರಿಣಾಮಗಳೇನು ಅನ್ನೋದನ್ನ ಪರೀಕ್ಷಾ ದೃಷ್ಟಿಕೋನದಿಂದ ಹಂತ-ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಯುದ್ಧಭೂಮಿಯಲ್ಲಿದ್ದ ಸೈನ್ಯಗಳ ಬಲಾಬಲವನ್ನ ನೋಡಿದ್ರೆ ಒಂದು ಅಚ್ಚರಿಯ ಸಂಗತಿ ನಮ್ಮ ಕಣ್ಣಿಗೆ ಬೀಳುತ್ತೆ. ಒಂದು ಕಡೆ ಮಧ್ಯ ಏಷ್ಯಾದಿಂದ ಬಂದ ಆಕ್ರಮಣಕಾರ ಝಹೀರುದ್ದೀನ್ ಮೊಹಮ್ಮದ್ ಬಾಬರ್. ಅವನ ಹತ್ರ ಇದ್ದಿದ್ದು ಎಷ್ಟು ಗೊತ್ತಾ? ಕೇವಲ 12,000ದಿಂದ 15,000 ಸೈನಿಕರು ಮತ್ತು ಸುಮಾರು 20-24 ಫಿರಂಗಿಗರು ಅಷ್ಟೇ. ಇನ್ನೊಂದು ಕಡೆ ದೆಹಲಿಯ ಸಿಂಹಾಸನದ ಮೇಲೆ ಕುಳಿತಿದ್ದ ಸುಲ್ತಾನ್ ಇಬ್ರಾಹಿಂ ಲೋದಿ. ಅವನ ಸೈನ್ಯವೋ ಬೃಹದಾಕಾರವಾಗಿತ್ತು. ಸುಮಾರು 30,000ದಿಂದ 40,000 ತರಬೇತಿ ಪಡೆದ ಸೈನಿಕರು, ಅವರನ್ನ ಬೆಂಬಲಿಸೋಕೆ ಸೇರಿದ 1,00,000ಕ್ಕೂ ಹೆಚ್ಚು ಸಹಾಯಕ ಸೈನಿಕರು, ಮತ್ತು ಮುಖ್ಯವಾಗಿ ಆ ಕಾಲದ ಯುದ್ಧ ಟ್ಯಾಂಕರ್ಗಳಂತಿದ್ದ ಸುಮಾರು 1,000 ದೈತ್ಯ ಯುದ್ಧ ಆನೆಗಳು. ಕೇವಲ ಈ ಸಂಖ್ಯೆಗಳನ್ನ ನೋಡಿದ್ರೆ ಬಾಬರನ ಸೇನೆ ಲೋದಿಯ ಸೈನ್ಯದ ಮುಂದೆ ಸಾಗರದಲ್ಲಿ ಒಂದು ಹನಿಯಂತಿತ್ತಲ್ವಾ? ಯಾವುದೇ ಸಾಮಾನ್ಯ ಲೆಕ್ಕಾಚಾರದಲ್ಲಿ ಈ ಯುದ್ಧ ಶುರುವಾಗೋ ಮೊದಲೇ ಮುಗ್ದೋಗ್ಬಿಟ್ಟಿತ್ತು. ಫಲಿತಾಂಶ ಸ್ಪಷ್ಟವಾಗಿ ಲೋದಿಯ ಪರವಾಗಿಯೇ ಇರಬೇಕಿತ್ತು. ಆದ್ರೆ ಇತಿಹಾಸ ನಮ್ಗೆ ಬೇರೆಯೇ ಕಥೆಯನ್ನ ಹೇಳುತ್ತೆ. ಹಾಗಾದ್ರೆ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ ಪ್ರಶ್ನೆ ಇದೆ: ಕೇವಲ ಸೈನಿಕರ ಸಂಖ್ಯೆಯಿಂದ ಯುದ್ಧಗಳನ್ನ ಗೆಲ್ಲೋಕೆ ಆಗಲ್ಲ ಅನ್ನೋದಕ್ಕೆ ಮೊದಲ ಪಾನಿಪತ್ ಕದನ ಒಂದು ಅತ್ಯುತ್ತಮ ಉದಾಹರಣೆ. ಹಾಗಾದ್ರೆ ತನ್ನದೇ ನೆಲದಲ್ಲಿ ತನ್ನ ಜನರ ಬೆಂಬಲದೊಂದಿಗೆ ಹೋರಾಡುತ್ತಿದ್ದ ಅಗಾಧ ಸೈನ್ಯವನ್ನ ಹೊಂದಿದ್ದ ಇಬ್ರಾಹಿಂ ಲೋಧಿಯನ್ನ ಹೊರಗಿನಿಂದ ಬಂದ ಸೀಮಿತ ಸಂಪನ್ಮೂಲಗಳಿದ್ದ ಬಾಬರ್ ಹೇಗೆ ಮಣಿಸಲು ಸಾಧ್ಯವಾಯಿತು? ಈ ಅದ್ಭುತ ವಿಜಯದ ಹಿಂದಿನ ರಹಸ್ಯವಾದರೂ ಏನು? ಉತ್ತರ ಒಂದೇ ಒಂದು ಅಂಶದಲ್ಲಿಲ್ಲ. ಬದಲಿಗೆ ಅದು ಶ್ರೇಷ್ಠ ನಾಯಕತ್ವ, ರಾಜಕೀಯ ದೂರದೃಷ್ಟಿ, ಹೊಸ ಯುದ್ಧ ತಂತ್ರಜ್ಞಾನ ಮತ್ತು ಶಿಸ್ತುಬದ್ಧ ರಣತಂತ್ರಗಳ ಒಂದು ಪರಿಪೂರ್ಣ ಸಂಯೋಜನೆಯಾಗಿತ್ತು. ಈ ಯುದ್ಧ ಒಂದು ಒಗಟಿನ ಹಾಗೆ. ಬನ್ನಿ, ಇದರ ಪ್ರತಿಯೊಂದು ಪದರವನ್ನೂ ಬಿಡಿಸಿ ಆಳವಾಗಿ ಅರ್ಥಮಾಡಿಕೊಳ್ಳೋಣ. ಪಾನಿಪತ್ ಕದನದ ಫಲಿತಾಂಶವನ್ನ ನಿರ್ಧರಿಸಿದ ಮೊದಲ ಮತ್ತು ಬಹುಶಃ ಅತೀ ಮುಖ್ಯವಾದ ಅಂಶ ಅಂದ್ರೆ ಆ ಇಬ್ಬರು ಸೇನಾಧಿಪತಿಗಳ ನಡುವೆ ಇದ್ದ ನಾಯಕತ್ವದ ಅಜಗಜಾಂತರ ವ್ಯತ್ಯಾಸ. ಒಬ್ಬ ನಾಯಕ ತನ್ನ ಅನುಭವ ಮತ್ತು ಚಾಣಾಕ್ಷತನದಿಂದ ಇತಿಹಾಸವನ್ನೇ ನಿರ್ಮಿಸಿದ್ರೆ, ಮತ್ತೊಬ್ಬ ತನ್ನ ದುರಹಂಕಾರ ಮತ್ತು ದೂರದೃಷ್ಟಿಯ ಕೊರತೆಯಿಂದ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಳ್ಕೊಂಡ. ಮೊದಲು ನಾವು ಬಾಬರನ ಹಿನ್ನೆಲೆಯನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸಗಳನ್ನ ಗಮನಿಸಿ. ಒಂದೆಡೆ ಬಾಬರ್, ಅವನದ್ದು ಹೋರಾಟದ ಹಿನ್ನೆಲೆ. ತಂದೆಯ ಕಡೆಯಿಂದ ತೈಮೂರ್ ಮತ್ತು ತಾಯಿಯ ಕಡೆಯಿಂದ ಗೆಂಗಿಸ್ ಖಾನ್ ವಂಶದ ರಕ್ತ ಅವನಲ್ಲಿ ಹರಿತಿತ್ತು. ತನ್ನ ಪೂರ್ವಜ ತೈಮೂರನ ಸಾಮ್ರಾಜ್ಯದ ರಾಜಧಾನಿ ಸಮರ್ಕಂದನ್ನು ಮರಳಿ ಪಡೆಯೋಕೆ ಮಧ್ಯ ಏಷ್ಯಾದಲ್ಲಿ ದಶಕಗಳ ಕಾಲ ಹೋರಾಡಿ ಗೆದ್ದಿದ್ದ, ಸೋತಿದ್ದ, ಅಷ್ಟೇ ಯಾಕೆ ಗಡಿಪಾರನ್ನು ಅನುಭವಿಸಿದ್ದ. ಈ ನಿರಂತರ ಹೋರಾಟಗಳು ಅವನನ್ನ ಒಬ್ಬ ಅಪ್ರತಿಮ ಯೋಧನನ್ನಾಗಿ ಮತ್ತು ಚಾಣಾಕ್ಷ ತಂತ್ರಜ್ಞನನ್ನಾಗಿ ರೂಪಿಸಿದ್ದವು. ಅವನು ಉಜ್ಬೇಕ್, ಪರ್ಷಿಯನ್ ಮತ್ತು ಒಟ್ಟಮನ್ ಸೇನೆಗಳ ಯುದ್ಧ ತಂತ್ರಗಳನ್ನ ಹತ್ತಿರದಿಂದ ಗಮನಿಸಿ ಅವುಗಳಲ್ಲಿದ್ದ ಒಳ್ಳೆಯ ಅಂಶಗಳನ್ನ ಕಲ್ತಿದ್ದ. ಪರಿಸ್ಥಿತಿಗೆ ತಕ್ಕಂತೆ ತನ್ನ ತಂತ್ರಗಳನ್ನ ಬದಲಾಯಿಸಿಕೊಳ್ಳುವ ಹೊಂದಾಣಿಕೆಯ ಗುಣ ಅವನಲ್ಲಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಅವನು ತನ್ನ ಸೈನಿಕರೊಂದಿಗೆ ಬೆರೆತು ಅವರ ಕಷ್ಟಸುಖಗಳಲ್ಲಿ ಭಾಗಿಯಾಗಿ ಅವರಲ್ಲಿ ಅಪಾರ ನಿಷ್ಠೆ ಮತ್ತು ವಿಶ್ವಾಸವನ್ನ ಗಳಿಸಿದ್ದ. ಇನ್ನೊಂದು ಕಡೆ ಇಬ್ರಾಹಿಂ ಲೋದಿ. ಅವನು ಹುಟ್ಟಿನಿಂದಲೇ ರಾಜಕುಮಾರ. ದೆಹಲಿಯ ಸುಲ್ತಾನನಾಗಿ ತನ್ನ ಅಧಿಕಾರ ಪ್ರಶ್ನಾತೀತ ಅಂತ ನಂಬಿದ್ದ. ಅವನು ಒಬ್ಬ ನಿರಂಕುಶ, ಹಠಮಾರಿ ಮತ್ತು ಎಲ್ಲರನ್ನೂ ಅನುಮಾನದಿಂದ ನೋಡುವ ವ್ಯಕ್ತಿಯಾಗಿದ್ದ. ಅಫ್ಘಾನ್ ಸರದಾರರು ತಮ್ಮನ್ನ ಸಮಾನರಲ್ಲಿ ಮೊದಲಿಗ ಅಂತ ಭಾವಿಸ್ತಿದ್ರೆ, ಲೋಧಿ ಅವರನ್ನ ತನ್ನ ಸೇವಕರಂತೆ ಕಾಣ್ತಿದ್ದ.
ಇದರಿಂದ ಅವನ ದರ್ಬಾರಿನಲ್ಲಿದ್ದ ಪ್ರಭಾವಿ ಸರದಾರರೇ ಅವನಿಗೆ ಶತ್ರುಗಳಾದ್ರು. ಅವನು ಹಳೆಯ ಸಾಂಪ್ರದಾಯಿಕ ಯುದ್ಧ ಪದ್ಧತಿಗಳಾದ ಅಶ್ವದಳ ಮತ್ತು ಆನೆಗಳ ಬಲವನ್ನೇ ಸಂಪೂರ್ಣವಾಗಿ ನಂಬಿದ್ದ, ಹೊಸ ತಂತ್ರಜ್ಞಾನದ ಕಡೆಗೆ ಗಮನನೇ ಹರಿಸಲಿಲ್ಲ. ಒಬ್ಬ ಜಾಣ ಸೇನಾಧಿಪತಿ ಯುದ್ಧ ಶುರು ಮಾಡೋಕು ಮುನ್ನ ತನ್ನ ಎದುರಾಳಿಯ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನ ಸರಿಯಾಗಿ ಅಳೆದುಬಿಡ್ತಾನೆ. ಈ ವಿಷಯದಲ್ಲಿ ಬಾಬರ್ ನಿಪುಣನಾಗಿದ್ದ. ಸ್ವತಃ ಬಾಬರ್ನೇ ತನ್ನ ಆತ್ಮಚರಿತ್ರೆ ಬಾಬರ್ ನಾಮದಲ್ಲಿ ಇಬ್ರಾಹಿಂ ಲೋದಿಯ ಬಗ್ಗೆ ಬರೆದ ಈ ಮಾತುಗಳನ್ನ ಗಮನಿಸಿ. ಇದು ಕೇವಲ ಯುದ್ಧದ ನಂತರದ ಬಡಿವಾರಲ್ಲ, ಬದಲಿಗೆ ಯುದ್ಧಕ್ಕೆ ಮುಂಚೆಯೇ ಅವನು ತನ್ನ ಎದುರಾಳಿಯನ್ನ ಎಷ್ಟು ನಿಖರವಾಗಿ ಅಂದಾಜು ಮಾಡಿದ್ದ ಅನ್ನೋದಕ್ಕೆ ಸಾಕ್ಷಿ. ಲೋದಿಯ ಸೈನ್ಯ ದೊಡ್ಡದಾಗಿದ್ರೂ ಅದಕ್ಕೊಂದು ಸರಿಯಾದ ವ್ಯೂಹ ರಚನೆ ಇರಲಿಲ್ಲ. ಮುನ್ನಡೆಯೋಕೆ ಅಥವಾ ಹಿಮ್ಮೆಟ್ಟೋಕೆ ಒಂದು ಕ್ರಮಬದ್ಧ ಯೋಜನೆ ಇರಲಿಲ್ಲ ಅನ್ನೋದನ್ನ ಬಾಬರ್ ಗುರ್ತಿಸಿದ್ದ. ಈ ಒಳನೋಟವೇ ಅವನಿಗೆ ತನ್ನ ಯುದ್ಧತಂತ್ರವನ್ನ ರೂಪಿಸೋಕೆ ಸಹಾಯ ಮಾಡಿತು. ಬಾಬರ್ ಭಾರತದ ಮೇಲೆ ಆಕ್ರಮಣ ಮಾಡೋಕೆ ನಿರ್ಧರಿಸಿದಾಗ ದೆಹಲಿ ಸುಲ್ತಾನರ ಸಾಮ್ರಾಜ್ಯ ಹೊರಗಿನಿಂದ ನೋಡೋಕೆ ಬಲಿಷ್ಠವಾದಿ ಕಂಡ್ರೂ ಒಳಗಿನಿಂದ ಒಂದು ರೀತಿ ಗೆದ್ದಲು ಹಿಡಿದ ಮರದಂತಿತ್ತು. ಇಬ್ರಾಹಿಂ ಲೋದಿಯ ಆಡಳಿತದ ಬಗ್ಗೆ ತೀವ್ರ ಅಸಮಾಧಾನವಿತ್ತು. ಅವನು ತನ್ನ ತಂದೆ ಸಿಕಂದರ್ ಲೋದಿಯ ಕಾಲದಲ್ಲಿದ್ದ ಹಿರಿಯ ಮತ್ತು ಅನುಭವಿ ಸರದಾರರನ್ನ ಅವಮಾನಿಸಿ ಮೂಲೆಗುಂಪು ಮಾಡಿದ್ದ. ಇದರಿಂದ ಬೇಸತ್ತು ಪಂಜಾಬಿನ ಪ್ರಬಲ ಗವರ್ನರ್ ಆಗಿದ್ದ ದೌಲತ್ ಖಾನ್ ಲೋದಿ ಮತ್ತು ಇಬ್ರಾಹಿಂ ಲೋದಿಯ ಸ್ವಂತ ಚಿಕ್ಕಪ್ಪ ಆಲಂ ಖಾನ್ ಲೋದಿ ಇಬ್ರೂ ಸೇರಿ ಇಬ್ರಾಹಿಂನನ್ನ ಪದಚ್ಯುತಗೊಳಿಸೋಕೆ ಬಾಬರನ ಸಹಾಯ ಕೇಳಿದ್ರು. ಅವರು ಅಂದುಕೊಂಡಿದ್ದು ಬಾಬರನನ್ನ ಒಂದು ಬಾಡ್ಗೆಯ ಸೈನಿಕನ ತರ ಬಳಸಿ ದೆಹಲಿ ಸಿಂಹಾಸನ ನಾವೇರಬಹುದು ಅಂತ. ಆದ್ರೆ ಅವರ ಈ ಆಹ್ವಾನ ಭಾರತದಲ್ಲಿ ತನ್ನದೇ ಆದ ಒಂದು ಸಾಮ್ರಾಜ್ಯವನ್ನ ಸ್ಥಾಪಿಸಬೇಕು ಅಂತ ಕನಸು ಕಾಣ್ತಿದ್ದ ಬಾಬರನಿಗೆ ಒಂದು ಸುವರ್ಣಾವಕಾಶವನ್ನ ಒದಗಿಸಿತು. ಹೀಗೆ ಬಾಬರ್ ಎದುರಿಸುವುದು ಒಂದು ಒಗ್ಗಟಾದ ಸಾಮ್ರಾಜ್ಯವನ್ನಲ್ಲ, ಬದಲಿಗೆ ಆಂತರಿಕ ಕಲಹ, ದ್ರೋಹ ಮತ್ತು ಅಪನಂಬಿಕೆಯಿಂದ ಛಿದ್ರವಾಗಿದ್ದ ಒಂದು ದುರ್ಬಲ ಆಡಳಿತವನ್ನ. ಇದು ಅವನ ಕೆಲಸವನ್ನ ಬಹಳ ಸುಲಭಗೊಳಿಸಿತು. ಸರಿ, ನಾಯಕತ್ವ ಮತ್ತು ರಾಜಕೀಯ ಪರಿಸ್ಥಿತಿಯ ನಂತರ ಬಾಬರನ ಗೆಲುವಿಗೆ ಕಾರಣವಾದ ಎರಡನೇ ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಅದು ತಂತ್ರಜ್ಞಾನ, ಮುಖ್ಯವಾಗಿ ಸಿಡಿಮದ್ದು ಮತ್ತು ಫಿರಂಗಿಗಳ ಬಳಕೆ. ಇದು ಕೇವಲ ಒಂದು ಹೊಸ ಅಸ್ತ್ರವಾಗಿರಲಿಲ್ಲ, ಅದು ಯುದ್ಧಭೂಮಿಯ ಮನೋವಿಜ್ಞಾನವನ್ನೇ ಬದಲಾಯಿಸಿದ ಒಂದು ಗೇಮ್ ಚೇಂಜರ್ ಆಗಿತ್ತು. 14ನೇ ಶತಮಾನದ ಆರಂಭದಲ್ಲಿ ಭಾರತೀಯ ಸೇನೆಗಳ ಯುದ್ಧ ಶೈಲಿ ಬಹುತೇಕ ಸಾಂಪ್ರದಾಯಿಕವಾಗಿತ್ತು. ಅವರ ಮುಖ್ಯ ಬಲ ಅಂದ್ರೆ ಅದು ಅಶ್ವದಳ ಮತ್ತು ಸಾವಿರಾರು ಯುದ್ಧ ಆನೆಗಳು. ಆನೆಗಳು ಶತ್ರು ವ್ಯೂಹವನ್ನ ಭೇದಿಸಿ ಸೈನಿಕರನ್ನ ತುಳಿದು ಹಾಕೋಕೆ ತುಂಬಾ ಪರಿಣಾಮಕಾರಿಯಾಗಿದ್ವು. ಆದರೆ ಈ ಸೇನೆಗಳಿಗೆ ಬಂದೂಕುಗಳು ಮತ್ತು ಫಿರಂಗಿಗಳ ಬಗ್ಗೆ ಅಷ್ಟೊಂದು ಪರಿಚಯವಿರಲಿಲ್ಲ. ಕೆಲವೆಡೆ ಸೀಮಿತ ಪ್ರಮಾಣದಲ್ಲಿ ಬಂದೂಕುಗಳನ್ನ ಬಳಸ್ತಿದ್ರು, ಆದರೆ ಅವುಗಳನ್ನ ಒಂದು ಸಂಘಟಿತ ಯುದ್ಧತಂತ್ರದ ಭಾಗವಾಗಿ ಬಳಸೋ ಜ್ಞಾನವಾಗಲಿ ಅನುಭವವಾಗಲಿ ಅವರಿಗಿರಲಿಲ್ಲ. ಈ ತಾಂತ್ರಿಕ ಹಿನ್ನಡೆಯೇ ಪಾನಿಪತ್ ಕದನದಲ್ಲಿ ಅವರಿಗೆ ದೊಡ್ಡ ಹೊಡೆತ ಕೊಡ್ತು. ಕೇಳಿದ್ರೆ ಆಶ್ಚರ್ಯ ಆಗ್ಬೋದು, ಬಾಬರನು ತನ್ನೊಂದಿಗೆ ತಂದಿದ್ದು ಕೇವಲ 20-24 ಫಿರಂಗಿಗಳನ್ನು ಮಾತ್ರ. ಇವುಗಳನ್ನ ನಿರ್ವಹಿಸೋಕೆ ಉಸ್ತಾದ್ ಅಲಿ ಮತ್ತು ಮುಸ್ತಫಾ ಅನ್ನೋ ಇಬ್ಬರು ನಿಪುಣ ಒಟ್ಟೋಮನ್ ಫಿರಂಗಿ ತಜ್ಞರಿದ್ರು. ಸಂಖ್ಯೆಯಲ್ಲಿ ಇದು ಚಿಕ್ಕದಾಗಿ ಕಂಡ್ರೂ ಯುದ್ಧದ ಫಲಿತಾಂಶವನ್ನ ನಿರ್ಧರಿಸೋದ್ರಲ್ಲಿ ಇವುಗಳ ಪಾತ್ರ ಬಹಳ ದೊಡ್ಡದಾಗಿತ್ತು. ಯಾಕಂದ್ರೆ ಇಬ್ರಾಹಿಂ ಲೋದಿಯ ಇಡೀ ಬೃಹತ್ ಸೈನ್ಯದಲ್ಲಿ ಒಂದೇ ಒಂದು ಫಿರಂಗಿಯೂ ಇರಲಿಲ್ಲ. ಈ ತಾಂತ್ರಿಕ ಏಕಸ್ವಾಮ್ಯ ಬಾಬರನಿಗೆ ಯುದ್ಧಭೂಮಿಯಲ್ಲಿ ಹಿಂದೆಂದೂ ಕಂಡರಿಯದ ಒಂದು ಮಾನಸಿಕ ಮತ್ತು ಯುದ್ಧ ತಾಂತ್ರಿಕ ಶ್ರೇಷ್ಠತೆಯನ್ನ ನೀಡಿತು. ಯುದ್ಧದ ದಿನ ಬಾಬರನ ಫಿರಂಗಿಗಳು ಒತ್ತಾಗಿ ಗುಡುಗಲು ಶುರು ಮಾಡಿದಾಗ ಏನಾಯ್ತು ಗೊತ್ತಾ? ಆ ಭಯಾನಕ ಶಬ್ದ, ಅದರಿಂದ ಹೊರಬಂದ ಬೆಂಕಿ ಮತ್ತು ದಟ್ಟವಾದ ಹೊಗೆಯನ್ನ ಹಿಂದೆಂದೂ ಕಂಡಿರದ ಕೇಳಿರದ ಲೋದಿಯ ಯುದ್ಧ ಆನೆಗಳು ತೀವ್ರವಾಗಿ ಬೆದರಿ ಹೋದ್ವು. ಮಾವುತರ ನಿಯಂತ್ರಣವನ್ನ ಕಳೆದುಕೊಂಡ ಆನೆಗಳು ದಿಕ್ಕಾಪಾಲಾಗಿ ಓಡೋಕೆ ಶುರು ಮಾಡಿದ್ವು. ದುರದೃಷ್ಟವಶಾತ್ ಅವು ಹಿಂದಕ್ಕೆ ತಿರುಗಿ ತಮ್ಮದೇ ಸೈನ್ಯದ ಮೇಲೆ ನುಗ್ಗಿ ದಾರಿಯಲ್ಲಿ ಸಿಕ್ಕ ನೂರಾರು ಸೈನಿಕರನ್ನ ತುಳಿದು ಇಡೀ ಸೇನಾ ವ್ಯೂಹವನ್ನೇ ಛಿದ್ರಗೊಳಿಸಿದ್ವು. ಹೀಗೆ ಇಬ್ರಾಹಿಂ ಲೋದಿಯ ಅತಿದೊಡ್ಡ ಶಕ್ತಿಯಾಗಿದ್ದ ಆನೆಗಳೇ ಅವನಿಗೆ ಅತಿದೊಡ್ಡ ದೌರ್ಬಲ್ಯವಾಗಿ ಪರಿಣಮಿಸಿದ್ವು. ಇದು ಲೋದಿಯ ಸೈನ್ಯದ ಸ್ಥೈರ್ಯವನ್ನ ಸಂಪೂರ್ಣವಾಗಿ ನಾಶ ಮಾಡಿತು. ಸರಿ, ಈಗ ನಾವು ಮೂರನೇ ಮತ್ತು ಅಂತಿಮವಾಗಿ ಬಾಬರನ ಗೆಲುವನ್ನ ಖಚಿತಪಡಿಸಿದ ಅಂಶದ ಕಡೆಗೆ ಸಾಗೋಣ. ಅವನ ಅದ್ಭುತ ಮತ್ತು ನವೀನ ಯುದ್ಧತಂತ್ರಗಳು. ಕೇವಲ ಫಿರಂಗಿಗಳಿದ್ರೆ ಸಾಲ್ದು, ಅವುಗಳನ್ನ ಶತ್ರುಗಳಿಗೆ ಗರಿಷ್ಠ ಹಾನಿ ಉಂಟುಮಾಡೋಕೆ ಮತ್ತು ತನ್ನ ಸೈನ್ಯವನ್ನ ರಕ್ಷಿಸೋಕೆ ಹೇಗೆ ಬಳಸಬೇಕು ಅನ್ನೋ ಜ್ಞಾನ ಮುಖ್ಯ. ಬಾಬರ್ ಈ ಕಲೆಯಲ್ಲಿ ಪರಿಪೂರ್ಣತೆಯನ್ನ ಸಾಧಿಸಿದ್ದ. ಅವನು 2 ಪ್ರಮುಖ ತಂತ್ರಗಳನ್ನ ಸಂಯೋಜಿಸಿ ಒಂದು ಅವೇಧನೀಯ ವ್ಯೂಹವನ್ನ ರಚಿಸಿದ್ದ. ಬಾಬರ್ ಬಳಸಿದ ಮೊದಲ ಪ್ರಮುಖ ತಂತ್ರದ ಹೆಸರು ತುಲುಘ್ಮ. ಇದು ಒಂದು ಕ್ಲಾಸಿಕ್ ಮಧ್ಯ ಏಷ್ಯಾದ ಅಶ್ವದಳ ತಂತ್ರ. ಇದನ್ನ ಅವನು ತನ್ನ ಬದ್ಧ ವೈರಿಗಳಾದ ಉಜ್ಬೇಕ್ನಿಂದಲೇ ಕಲ್ತಿದ್ದ.
ಈ ತಂತ್ರದ ಪ್ರಕಾರ ಸೈನ್ಯವನ್ನ ಹಲವು ಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಕೇಂದ್ರ ಭಾಗ, ಬಲಪಾರ್ಶ್ವ ಮತ್ತು ಎಡಪಾರ್ಶ್ವ. ಇದಲ್ಲದೆ ಎಡ ಮತ್ತು ಬಲಪಾರ್ಶ್ವಗಳ ತುದಿಯಲ್ಲಿ ಅತ್ಯಂತ ವೇಗದ ಮತ್ತು ಅನುಭವಿ ಅಶ್ವದಳದ ಸಣ್ಣ ತುಕಡಿಗಳನ್ನ ಇರಿಸಲಾಗುತ್ತೆ. ಇವನ್ನೇ ತುಲುಘ್ಮ ಪಡೆಗಳು ಅಂತ ಕರೆಯೋದು. ಇವುಗಳ ಕೆಲಸವೇ ಶತ್ರು ಸೈನ್ಯವನ್ನ ವೇಗವಾಗಿ ಸುತ್ತುವರಿದು ಹಿಂಬದಿಯಿಂದ ದಾಳಿ ಮಾಡೋದು. ಹಾಗಾದ್ರೆ ಈ ತಂತ್ರ ಯುದ್ಧಭೂಮಿಯಲ್ಲಿ ಹೇಗೆ ಕೆಲಸ ಮಾಡ್ತು? ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ. ಇಬ್ರಾಹಿಂ ಲೋದಿಯ ಬೃಹತ್ ಸೈನ್ಯ ಮುನ್ನುಗ್ಗಿ ಬರ್ತಿದೆ. ಬಾಬರನ ಕೇಂದ್ರದಲ್ಲಿರುವ ಸೈನಿಕರು ಅವರನ್ನ ಮುಂಭಾಗದಿಂದ ತಡೆದು ನಿಲ್ಲಿಸ್ತಾರೆ. ಲೋದಿಯ ಸೈನಿಕರು ಇವರೊಂದಿಗೆ ಹೋರಾಡ್ತಿರುವಾಗ ಅವರಿಗೆ ಗೊತ್ತಿಲ್ಲದ ಹಾಗೆ ಬಾಬರನ ಬಲ ಮತ್ತು ಎಡಪಾರ್ಶ್ವದ ತುಲುಗ್ಮ ಅಶ್ವದಳಗಳು ಬಿರುಗಾಳಿಯಂತೆ ಎರಡೂ ಬದಿಗಳಿಂದ ಮುನ್ನುಗ್ಗಿ ಲೋದಿಯ ಸೈನ್ಯದ ಹಿಂಭಾಗವನ್ನ ತಲುಪಿ ಅವರನ್ನ ಸಂಪೂರ್ಣವಾಗಿ ಸುತ್ತುವರಿತಾವೆ. ಇದ್ದಕ್ಕಿದ್ದಂತೆ ಲೋದಿಯ ಸೈನಿಕರು ಮುಂಭಾಗದಿಂದ, ಎಡ ಬಲಗಳಿಂದ ಮತ್ತು ಹಿಂಭಾಗದಿಂದ ಹೀಗೆ 4 ಕಡೆಯಿಂದ ಬಾಣಗಳ ಮತ್ತು ಗುಂಡುಗಳ ಮಳೆಗೆ ಸಿಲುಕಿಕೊಳ್ತಾರೆ. ಎಲ್ಲಿಂದ ದಾಳಿಯಾಗ್ತಿದೆ, ಎತ್ತು ಓಡಿ ಹೋಗ್ಬೇಕು ಅಂತ ತಿಳಿಯದೆ ಸಂಪೂರ್ಣ ಗೊಂದಲಕ್ಕೊಳಗಾಗ್ತಾರೆ. ಈ ಮೂಲಕ ಒಂದು ಚಿಕ್ಕ ಸೈನ್ಯವು ಒಂದು ದೊಡ್ಡ ಸೈನ್ಯವನ್ನ ಒಂದು ಬಲೆಯಲ್ಲಿ ಸಿಕ್ಕಿಹಾಕಿದಂತೆ ಮಾಡಿ ನಾಶ ಮಾಡೋಕೆ ಸಾಧ್ಯವಾಯಿತು. ಬಾಬರನ ಎರಡನೇ ಅದ್ಭುತ ತಂತ್ರ ಅರಾಬಾ. ಇದನ್ನ ಉಸ್ಮಾನಿ ಅಥವಾ ಒಟ್ಟೋಮನ್ ತಂತ್ರ ಅಂತನೂ ಕರೀತಾರ. ಇದನ್ನ ಅವನು 1514ರ ಚಾಲ್ಡಿರಾನ್ ಯುದ್ಧದಲ್ಲಿ ಒಟ್ಟೋಮನ್ನರು ಪರ್ಷಿಯನರ ವಿರುದ್ಧ ಬಳಸಿದ್ದನ್ನ ನೋಡಿ ಕಲಿತಿದ್ದ. ಇದರಲ್ಲಿ ಸುಮಾರು 700 ಎತ್ತಿನ ಗಾಡಿಗಳನ್ನ ಒಂದಕ್ಕೊಂದು ಗಟ್ಟಿಯಾದ ಪ್ರಾಣಿಗಳ ಚರ್ಮದ ಹಗ್ಗಗಳಿಂದ ಕಟ್ಟಿ ಒಂದು ಉದ್ದನೆಯ ರಕ್ಷಣಾತ್ಮಕ ಗೋಡೆಯನ್ನ ನಿರ್ಮಿಸಲಾಯಿತು. ಈ ಗಾಡಿಗಳ ರಕ್ಷಣೆಯ ಹಿಂದೆ ಬಾಬರ್ ತನ್ನ ಅಮೂಲ್ಯವಾದ ಫಿರಂಗಿಗಳನ್ನ ಮತ್ತು ಬಂದೂಕುಧಾರಿ ಸೈನಿಕರನ್ನ ನಿಲ್ಲಿಸಿದ್ದ. ಇದು ಶತ್ರುಗಳ ಅಶ್ವದಳದ ನೇರ ದಾಳಿಯಿಂದ ಅವರನ್ನ ರಕ್ಷಿಸೋ ಒಂದು ಅದ್ಭುತ ವ್ಯವಸ್ಥೆಯಾಗಿತ್ತು. ಈ ಅರಾಬಾ ರಚನೆ ಒಂದು ರೀತಿ ಚಲಿಸುವ ಕೋಟೆಯ ಹಾಗೆ ಕೆಲಸ ಮಾಡ್ತಿತ್ತು. ಗಾಡಿಗಳ ನಡುವೆ ಉದ್ದೇಶಪೂರ್ವಕವಾಗಿ ಜಾಗ ಬಿಡ್ಲಾಗಿತ್ತು. ಈ ಜಾಗಗಳಲ್ಲಿ ಸೈನಿಕರು ಹೊರಗೆ ಹೋಗಿ ಬರಲು ಮತ್ತು ದಾಳಿ ಮಾಡಲು ದಾರಿಗಳಿದ್ದವು. ಅಷ್ಟೇ ಅಲ್ಲ, ಬಂದೂಕುಧಾರಿ ಸೈನಿಕರು ನಿಂತುಕೊಂಡು ಗುಂಡು ಹಾರಿಸೋಕೆ ಅನುಕೂಲ ಆಗುವಂತೆ ಮಣ್ಣಿನ ದಿಬ್ಬಗಳನ್ನ ಬ್ರೆಸ್ಟ್ ವರ್ಕ್ಸ್ ಅನ್ನ ನಿರ್ಮಿಸಲಾಗಿತ್ತು. ಇದು ಅವರಿಗೆ ಶತ್ರುಗಳ ಬಾಣ ಮತ್ತು ಈಟಿಗಳಿಂದ ಸಂಪೂರ್ಣ ರಕ್ಷಣೆ ನೀಡಿತು. ಅವರು ನಿರಾತಂಕವಾಗಿ ತಮ್ಮ ಬಂದೂಕುಗಳನ್ನ ಗಾಡಿಗಳ ಮೇಲೆ ಇಟ್ಟು ಸ್ಥಿರವಾಗಿ ಗುರಿಯಿಟ್ಟು ಲೋದಿಯ ಸೈನ್ಯದ ಮೇಲೆ ನಿರಂತರವಾಗಿ ಗುಂಡು ಹಾರಿಸೋಕೆ ಸಾಧ್ಯವಾಯಿತು. ಹೀಗೆ ಅರಾಬಾ ಅನ್ನೋ ರಕ್ಷಣಾತ್ಮಕ ತಂತ್ರ ಮತ್ತು ತುಲುಘ್ಮ ಅನ್ನೋ ಆಕ್ರಮಣಕಾರಿ ತಂತ್ರ, ಇವೆರಡರ ಮಾರಕ ಸಂಯೋಜನೆ ಬಾಬರನ ಗೆಲುವನ್ನ ಅಸಾಧ್ಯದಿಂದ ಸಾಧ್ಯವಾಯಿತು. ಹೀಗೆ ತುಲುಗ್ಮ ಮತ್ತು ಅರಾಬಾ ತಂತ್ರಗಳ ಪರಿಪೂರ್ಣ ಸಂಯೋಜನೆ ಜೊತೆಗೆ ಫಿರಂಗಿಗಳ ನಿರಂತರ ದಾಳಿಯಿಂದಾಗಿ ಲಕ್ಷಾಂತರ ಸೈನಿಕರಿದ್ದ ಯುದ್ಧ ಕೆಲವೇ ಗಂಟೆಗಳಲ್ಲಿ ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಮುಗಿದೋಯ್ತು. ಲೋದಿಯ ಸೈನ್ಯ ಸಂಪೂರ್ಣವಾಗಿ ಧ್ವಂಸವಾಯಿತು. ಈಗ ಈ ನಿರ್ಣಾಯಕ ವಿಜಯದ ತಕ್ಷಣದ ಪರಿಣಾಮಗಳು ಮತ್ತು ಭಾರತದ ಇತಿಹಾಸದ ಮೇಲೆ ಅದರ ಪ್ರಭಾವ ಹೇಗಿತ್ತು ಅಂತ ನೋಡೋಣ. ಯುದ್ಧದ ಫಲಿತಾಂಶ ಅತ್ಯಂತ ವೇಗವಾಗಿ ಮತ್ತು ನಿರ್ಣಾಯಕವಾಗಿತ್ತು. ಏಪ್ರಿಲ್ 21, 1526ರಂದು ಮಧ್ಯಾಹ್ನದ ವೇಳೆಗೆ ಸುಲ್ತಾನ್ ಇಬ್ರಾಹಿಂ ಲೋಧಿ ತನ್ನ ನಿಷ್ಠಾವಂತ ಸೈನಿಕರೊಂದಿಗೆ ಹೋರಾಡ್ತಾ ಯುದ್ಧಭೂಮಿಯಲ್ಲಿಯೇ ಮರಣ ಹೊಂದಿದ. ಅವನ ಜೊತೆಗೆ ಸುಮಾರು 20,000 ಸೈನಿಕರು ಸಾವನ್ನಪ್ಪಿದ್ರು. ಈ ಒಂದೇ ದಿನದಲ್ಲಿ ದೆಹಲಿ ಸುಲ್ತಾನರ ಕೊನೆಯ ರಾಜವಂಶವಾದ ಲೋಧಿ ವಂಶದ ಆಳ್ವಿಕೆ ಕೊನೆಗೊಂಡು ಭಾರತದಲ್ಲಿ ಮುಘಲ್ ಸಾಮ್ರಾಜ್ಯದ ಯುಗ ಆರಂಭವಾಯಿತು. ವಿಜಯದ ನಂತರ ಬಾಬರನು ತಕ್ಷಣವೇ ದೆಹಲಿ ಮತ್ತು ಆಗ್ರಾವನ್ನ ವಶಪಡಿಸಿಕೊಂಡು ತನ್ನನ್ನು ಹಿಂದೂಸ್ತಾನದ ಬಾದ್ಷಾ ಅಂತ ಘೋಷಿಸಿಕೊಂಡ. ಇದು ಒಂದು ಬಹಳ ಮಹತ್ವದ ಐತಿಹಾಸಿಕ ಸತ್ಯ. ಪರೀಕ್ಷೆಯಲ್ಲಿ ಈ ಪಾಯಿಂಟ್ ಕೇಳಬಹುದು. ದೆಹಲಿ ಸುಲ್ತಾನರ ಮುನ್ನಲ 20 ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ಗುಲಾಮಿ, ಖಿಲ್ಜಿ, ತುಗ್ಲಕ್, ಸಯ್ಯದ್ ಮತ್ತು ಲೋಧಿ ವಂಶದ ಅನೇಕ ಸುಲ್ತಾನರು ಆಳ್ವಿಕೆ ನಡೆಸಿದ್ದಾರೆ. ಅವರಲ್ಲಿ ಅನೇಕರು ಪಿತೂರಿಗಳಿಂದ, ಅನಾರೋಗ್ಯದಿಂದ ಅಥವಾ ಪದಚ್ಯುತರಾಗಿ ಸಾವನ್ನಪ್ಪಿದ್ದಾರೆ. ಆದರೆ ಯುದ್ಧಭೂಮಿಯಲ್ಲಿ ತನ್ನ ಸೈನಿಕರೊಂದಿಗೆ ಹೋರಾಡುತ್ತಾ ಮಾಡಿದ ಏಕೈಕ ದೆಹಲಿ ಸುಲ್ತಾನ ಅಂದ್ರೆ ಅದು ಇಬ್ರಾಹಿಂ ಲೋಧಿ. ಇದು ಅವನ ವೈಯಕ್ತಿಕ ಶೌರ್ಯವನ್ನ ತೋರಿಸಿದ್ರೂ ಲೋಧಿ ರಾಜವಂಶದ ಅಂತ್ಯ ಎಷ್ಟು ಹಠಾತ್ ಮತ್ತು ಸಂಪೂರ್ಣವಾಗಿತ್ತು ಅನ್ನೋದನ್ನು ಕೂಡ ಸಂಕೇತಿಸುತ್ತೆ. ಮೊದಲ ಪಾನಿಪತ್ ಕದನ ಅನ್ನೋದು ಕೇವಲ ಒಂದು ರಾಜವಂಶವನ್ನ ಬದಲಾಯಿಸಿದ ಯುದ್ಧ ಅಲ್ಲ. ಇದು ಭಾರತೀಯ ಉಪಖಂಡದ ರಾಜಕೀಯ, ಸಾಮಾಜಿಕ ಮತ್ತು ಮಿಲಿಟರಿ ವ್ಯವಸ್ಥೆಯ ಮೇಲೆ ದೀರ್ಘಕಾಲೀನ ಮತ್ತು ಆಳವಾದ ಪರಿಣಾಮಗಳನ್ನ ಬೀರಿತು. ಇದರ ಐತಿಹಾಸಿಕ ಮಹತ್ವವನ್ನ ಸಂಕ್ಷಿಪ್ತವಾಗಿ ಮತ್ತು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳೋದು ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಮುಖ್ಯ. ಈ ಇಡೀ ಚರ್ಚೆಯಿಂದ ನಾವು ತೆಗೆದುಕೊಳ್ಳಬೇಕಾದ ಪ್ರಮುಖ ಅಂಶಗಳು ಅಂದ್ರೆ, ಮೊದಲನೇದಾಗಿ, ಇದು ಭಾರತೀಯ ಯುದ್ಧರಂಗಕ್ಕೆ
ಫಿರಂಗಿ ಮತ್ತು ಬಂದೂಕುಗಳ ಸಂಘಟಿತ ಬಳಕೆಯನ್ನ ಪರಿಚಯಿಸಿ ಮುಂದಿನ ಯುದ್ಧಗಳ ಸ್ವರೂಪವನ್ನೇ ಬದಲಾಯಿಸಿತು. ಎರಡನೇದಾಗಿ 1206ರಿಂದ ಆಳ್ವಿಕೆ ನಡೆಸುತ್ತಿದ್ದ ದೆಹಲಿ ಸುಲ್ತಾನರ ಆಳ್ವಿಕೆಗೆ ಇದು ಖಚಿತವಾದ ಅಂತ್ಯ ಹಾಡಿತು. ಮೂರನೇದಾಗಿ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ ಮತ್ತು ಆಡಳಿತದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪು ಮೂಡಿಸಿದ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಸಾಮ್ರಾಜ್ಯಗಳಲ್ಲಿ ಒಂದಾದ ಮೊಘಲ್ ಸಾಮ್ರಾಜ್ಯಕ್ಕೆ ಇದು ನಾಂದಿ ಹಾಡಿತು. ಮತ್ತು ಅಂತಿಮವಾಗಿ ಇದು ಒಂದು ಸಾರ್ವಕಾಲಿಕ ಸತ್ಯವನ್ನ ಜಗತ್ತಿಗೆ ಸಾರಿತು: ಯಾವುದೇ ಯುದ್ಧದಲ್ಲಿ ಕೇವಲ ಸೈನಿಕರ ಸಂಖ್ಯೆಯಲ್ಲ, ಬದಲಿಗೆ ಶ್ರೇಷ್ಠ ನಾಯಕತ್ವ, ನವೀನ ತಂತ್ರಗಳು, ಶಿಸ್ತು ಮತ್ತು ಆಧುನಿಕ ತಂತ್ರಜ್ಞಾನವೇ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಸರಿ, ಈಗ ಪರೀಕ್ಷಾ ದೃಷ್ಟಿಕೋನದಿಂದ ಈ ವಿಷಯವನ್ನ ಹೇಗೆ ನೋಡ್ಬೇಕು ಅನ್ನೋದನ್ನ ಚರ್ಚಿಸೋಣ. ಮೊದಲ ಪಾನಿಪತ್ ಕದನದ ಬಗ್ಗೆ ಪ್ರಿಲಿಮ್ಸ್ನಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಅಂದ್ರೆ MCQs ಬರಬಹುದು. ಉದಾಹರಣೆಗೆ, ತುಲುಗ್ಮಾ ಯುದ್ಧತಂತ್ರವನ್ನ ಬಾಬರ್ ಯಾರಿಂದ ಕಲಿತಿದ್ದ, ಅಥವಾ ಬಾಬರನ ಫಿರಂಗಿ ದಳದ ಮುಖ್ಯಸ್ಥರು ಯಾರು? ಈ ರೀತಿಯ ಪ್ರಶ್ನೆಗಳನ್ನ ನಿರೀಕ್ಷಿಸಬಹುದು. ಮೇನ್ಸ್ ಪರೀಕ್ಷೆಯಲ್ಲಿ ಮೊದಲ ಪಾನಿಪತ್ ಕದನದಲ್ಲಿ ಬಾಬರನ ಯಶಸ್ಸಿಗೆ ಕಾರಣವಾದ ಅಂಶಗಳನ್ನ ವಿಶ್ಲೇಷಿಸಿ ಎಂಬಂತಹ ದೀರ್ಘ ಉತ್ತರದ ಪ್ರಶ್ನೆ ಬರಬಹುದು. ಇದಕ್ಕೆ ಉತ್ತರ ಬರೆಯುವಾಗ ಕೇವಲ ಫಿರಂಗಿಗಳ ಬಗ್ಗೆ ಬರೆಯದೆ ನಾಯಕತ್ವದ ವ್ಯತ್ಯಾಸ, ಲೋಧಿ ಆಡಳಿತದ ದೌರ್ಬಲ್ಯಗಳು ಮತ್ತು ತುಲುಗ್ಮಾ ಹಾಗೂ ಅರಾಬಾ ತಂತ್ರಗಳ ಸಂಯೋಜನೆ, ಹೀಗೆ ಎಲ್ಲಾ ಅಂಶಗಳನ್ನ ಸಮಗ್ರವಾಗಿ ವಿವರಿಸಬೇಕು. ವಿದ್ಯಾರ್ಥಿಗಳು ಮಾಡುವ ಸಾಮಾನ್ಯ ತಪ್ಪು ಏನಂದ್ರೆ ಬಾಬರನ ಗೆಲುವಿಗೆ ಫಿರಂಗಿಗಳೇ ಏಕೈಕ ಕಾರಣ ಅಂತ ಬರೆಯೋದು. ಆದ್ರೆ ಅದು ಹಲವು ಕಾರಣಗಳಲ್ಲಿ ಒಂದು ಮಾತ್ರ ಅನ್ನೋದನ್ನ ನೆನಪಿನಲ್ಲಿಡಬೇಕು. ಹಾಗಾದ್ರೆ ಪಾನಿಪತ್ ಕದನವು ಕೇವಲ ಸೈನಿಕರ ನಡುವಿನ ಹೋರಾಟವಾಗಿರಲಿಲ್ಲ, ಅದು ಹಳಿಲ ಮತ್ತು ಹೊಸ ಆಲೋಚನೆಗಳ ನಡುವಿನ ಸಂಘರ್ಷವಾಗಿತ್ತು. ಈ ಯುದ್ಧ ನಮಗೆ ಒಂದು ಶಾಶ್ವತ ಪ್ರಶ್ನೆಯನ್ನ ಕೇಳುತ್ತೆ: ಇತಿಹಾಸದ ಹಾದಿಯಲ್ಲಿ ಇಂತಹ ಒಂದು ಹೊಸ ಆವಿಷ್ಕಾರ ಅಥವಾ ಒಂದು ಹೊಸ ಆಲೋಚನೆ ಇಡೀ ಜಗತ್ತಿನ ದಿಕ್ಕನ್ನೇ ಬದಲಿಸಿದ ಬೇರೆ ಉದಾಹರಣೆಗಳು ಯಾವುವು? ಇದರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.